ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲ್ನಲ್ಲಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇದೆ. ಸೊ ಫಸ್ಟ್ ವೀಕ್ ಚೆನ್ನಾಗಿತ್ತು, ಫುಲ್ ಜಗಳನೇ ಆಡ್ತಾಯಿದ್ರು. ಸೊ ಫೈನಲಿ ವೀಕೆಂಡ್ ಬಂದು ಸುದೀಪ್ ಸರ್ ಬಂದು ಜಗದೀಶ್ ಅವ್ರಿಗೆ ಸರಿಯಾಗಿ ಕ್ಲಾಸ್ ತೊಗೊಂಡ್ರು. ಹಾಗೆ ಒಂದು ಎಲಿಮಿನೇಷನು ಕೂಡ ಆಯಿತು. ಈ ವಾರ ಎಲಿಮಿನೇಷನ್ ಇಲ್ಲ ಅಂತ ಅಂದ್ಕೊಂಡ್ವಿ, ಬಟ್ ಇತ್ತು. ಯಮುನಾ ಅವರು ಎಲಿಮಿನೇಷನ್ ಆದರು. ಸೊ ಫಸ್ಟ್ ವೀಕಲ್ಲೇ ಎಲಿಮಿನೇಷನ್ ಆದರೆ ಸ್ವಲ್ಪ ಬೇಜಾರಾಗುತ್ತೆ, ಯಾಕಂದರೆ ಟೈಮ್ ಇರೋದೇ ಇಲ್ಲ ಅವ್ರಿಗೆ ಅವ್ರು ಏನು ಅಂತ ಪ್ರೂವ್ ಮಾಡ್ಕೊಡೋದಕ್ಕೆ. ಹಾಗಾಗಿ ಫಸ್ಟ್ ವೀಕು ಎಲಿಮಿನೇಷನ್ ಆದರೆ ಸ್ವಲ್ಪ ಬೇಜಾರಾಗುತ್ತೆ. ಯಾರೇ ಹೋಗಿದ್ರು ಕೂಡ ಬೇಜಾರಾಗ್ತಾಯಿತ್ತು. ಯಮುನವ್ರು ಹೋಗಿರೋದು ಬೇಜಾರಾಗಿದೆ. ಸೊ ಸಂಡೇ ಒಂದು ಟಾಸ್ಕ್ನ ಕೊಡ್ತಾರೆ, ಅಂದರೆ ಯಾರು ಫ್ಲಾಪ್ ಮತ್ತು ಯಾರು ಸೂಪರ್ ಸ್ಟಾರ್ ಅಂತ ಹೇಳಿಬಿಟ್ಟು. ಅದರಲ್ಲಿ ಜಗದೀಶ್ ಅವ್ರಿಗೆ ತುಂಬಾ ಫ್ಲಾಪ್ ಇದು ಸ್ಟಿಕ್ಕರ್ ಹೋಗುತ್ತೆ. ಸೊ ಅದಾದಮೇಲೆ ಏನೇನು ರೀಸನ್ ಅಂತೆಲ್ಲ ಕೂಡ ಹೇಳ್ತಾರೆ, ಬಟ್ ಅಲ್ಲಿ ಮನಸ್ತಾಪಗಳು ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ಜಾಸ್ತಿ ಜಗದೀಶ್ ಅವ್ರಿಗೆ ಹೇಳಿರೋದು. ಅದಾದಮೇಲೆ ಇವಾಗ ಅಂದರೆ ಕ್ಯಾಪ್ಟನ್ ಆಗಿರೋಂತಹ ಹಂಸಾಗೆ ಒಂದು ಏನು ಆಪರ್ಚುನಿಟಿ ಸಿಗುತ್ತೆ. ಸೊ ಅವಾಗ ಅವರು ಜೈಲಲ್ಲಿರೋ ಅಂತಹ ಒಬ್ಬರನ್ನ ಸ್ವರ್ಗಕ್ಕೆ ಕರ್ಕೊಬರ್ಬೋದು, ಅಂದರೆ ನರ್ಕದಲ್ಲಿರೋರನ್ನ ಸ್ವರ್ಗಕ್ಕೆ ಕರ್ಕೊಬರ್ಬೋದು, ಸ್ವರ್ಗದಲ್ಲಿರೋರನ್ನ ನರ್ಕಕ್ಕೆ ಹಾಕ್ಬೋದು. ಆವಾಗ ಅವ್ರು ಚಾಯ್ಸ್ ಮಾಡೋದು ರಂಜಿತ್ ಅವ್ರನ್ನ ಸ್ವರ್ಗಕ್ಕೆ ಕರ್ಕೋತೀವಿ, ಹಾಗೆ ಜಗದೀಶ್ ಅವ್ರನ್ನ ನರ್ಕಕ್ಕೆ ಕಳಿಸ್ತೀವಿ ಅಂತ. ಸೊ ಇದು ಅವ್ರ ಡಿಸಿಷನ್ಸ್ ಚೆನ್ನಾಗಿದೆ, ಯಾಕಂತಂದರೆ ಸ್ವರ್ಗದಲ್ಲಿದ್ರೂ ಜಗದೀಶರು ನರ್ಕಕ್ಕೆ ಜಾಸ್ತಿ ಹೋಗಿ ಅವರು ಹೆಲ್ಪ್ ಮಾಡ್ತಿದ್ದು ಮತ್ತು ಅವ್ರ ಹತ್ರ ಮಾತಾಡ್ತಿದ್ದು. ಸೊ ಅವರಿಂದ ತುಂಬಾ ಪ್ರಾಬ್ಲಮ್ ಆಗಿದೆ ಸ್ವರ್ಗದಲ್ಲಿರೋರಿಗೆ. ಅವ್ರ ಡಿಸಿಷನ್ ಕರೆಕ್ಟಾಗಿತ್ತು ಅಂತ ಅನಿಸುತ್ತೆ. ಅದಾದ ನಂತರ ಹಂಸ ಅವರು ಕ್ಯಾಪ್ಟನ್ ಆದಮೇಲೆ ಫಸ್ಟ್ ಟಾಸ್ಕನ್ನು ಕೊಡ್ತಾರೆ, ಯಾರು ಮನೇಲಿ ಇರೋದಕ್ಕೆ ಅನರ್ಹರು ರೀಸನ್ ಕೊಟ್ಬಿಟ್ಟು ಹೇಳಿ ಅಂತ. ಅಲ್ಲೊಂದು ಏನು ಸ್ಟ್ಯಾಂಡ್ ಥರ ಇರುತ್ತೆ, ಅದ್ರ ಮೇಲೆ ನಿಂತ್ಕೋಬೇಕು. ಸೊ ಅವ್ರ ಬಗ್ಗೆ ಯಾಕೆ ಅನರ್ಹರು ಅವರು ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಅಂತ ಎಲ್ಲರೂ ಕೂಡ ಹೇಳಬೇಕಾಗತ್ತೆ. ಅದಾದಮೇಲೆ ಕಪ್ಪು ಮಸಿನ ಕ್ಯಾಪ್ಟನ್ ಆಗಿರೋರು ಅವ್ರ ಮುಖಕ್ಕೆ ಹಾಕ್ತಾರೆ. ಸೊ ಇದೊಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಇಲ್ಲಿ ಐಶ್ವರ್ಯ ಅವರು ಹೇಳ್ತಾರೆ ಭವ್ಯ ಅವರು ಇರೋದಕ್ಕೆ ಅನರ್ಹರು ಅಂತ. ಅವರು ಸಮಯದ ಗೊಂಬೆ ಅಂತಲೂ ಕೂಡ ಒಂದು ರೀಸನ್ ಕೊಡ್ತಾರೆ. ಹಾಗೆ ಒಂದಿಬ್ಬರು ಭವ್ಯ ಅವರ ಹೆಸರನ್ನ ಹೇಳ್ತಾರೆ. ಅದಾದ ನಂತರ ತುಂಬ ಜನ ಜಗದೀಶ್ ಅವ್ರ ಹೆಸರನ್ನ ತಗೋತಾರೆ. ಹಾಗೆಯೇ ಚೈತ್ರ ಅವ್ರಿಗೂ ಕೂಡ ಅವರು ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಹೇಳ್ತಾರೆ. ನರ್ಕದಲ್ಲಿರೋರು ಕೂಡ ಅವ್ರ ಮೇಲೆ ಹೇಳಿದಾಗ ಅವ್ರಿಗೆ ಕೋಪ ಬರುತ್ತೆ. ರೂಲ್ಸ್ ಬ್ರೇಕ್ ಮಾಡಿದ್ದೀನಿ ಅಂತಂದರೆ ನಿಮಗೋಸ್ಕರ ಹಣ್ಣನ್ನು ಕೊಟ್ಟೆ ಅಂತ ಅಂದರೆ ನೀವು ಅವಾಗ ಈಸ್ಕೊಂಡು ತಿನ್ನಬೇಕಾದ್ರೆ ಅವಾಗ ಚೆನ್ನಾಗಿತ್ತು. ಇವಾಗೆಲ್ಲರೂ ಒಟ್ಟಿಗೆ ಹಾಕ್ಬಿಟ್ಟು ಇವಾಗ ನನ್ನ ಮೇಲೆ ಜಗಳಕ್ಕೆ ಬರ್ತಾಯಿದ್ದೀರಾ, ನನ್ನ ಮೇಲೆ ಹಾಕ್ತಾಯಿದ್ದೀರಾ ಅಂತ ಕೂಡ ಅವರು ತುಂಬ ಗರಂ ಆಗ್ತಾರೆ. ಸೊ ಅಲ್ಲೆಲ್ಲರೂ ಕೂಡ ಕಿರ್ಚ್ತಾ ಇರ್ತಾರೆ. ಚೈತ್ರ ಅವರು ನೀವು ಎಷ್ಟೇ ಕಿರ್ಚಿದ್ರು ನಾನು ಕಿರ್ಚ್ತಾ ಇರ್ತೀನಿ, ಅದ್ರ ಡಬಲ್ ಅಂತ ಹೇಳ್ತಾ ಇರ್ತಾರೆ. ಸೊ ಅವಾಗ ಹಣ್ಣನ್ನು ತಿಂದ್ಬಿಟ್ಟು ಇವಾಗ ಚೈತ್ರ ಅವ್ರ ಮೇಲೆ ಹಾಕೋದು ತಪ್ಪು ಅನಿಸುತ್ತೆ. ಇವ್ರದ್ದು ತಪ್ಪಿದೆ, ಹಣ್ಣನ್ನು ತಂದು ಕೊಟ್ಟಿದ್ದು. ಸೊ ಎಲ್ಲರದು ತಪ್ಪಿದ ಮೇಲೆ ಇವ್ರ ಮೇಲೆ ಒಬ್ಬರ ಮೇಲೆ ಹಾಕೋದು ದೊಡ್ಡ ತಪ್ಪು ಅಂತ ಅನಿಸುತ್ತೆ. ಸೊ ಇಲ್ಲ ಅಂತೂ ಬೆಂಕಿ ಉರಿದಂಗೆ ಉರಿತಾ ಇದೆ ಮನೆ ಒಳಗಡೆ. ಮಾನಸ್ ಅವ್ರು ನೋಡ್ತಾ ಇರ್ಬೋದು, ಮಾನಸ್ ಅವ್ರನ್ನ ಕರೆದಿರೋದು ಕಾಮಿಡಿ ಕ್ಯಾಟಗರಿಲಿ, ಬಟ್ ಇವರು ಜಗಳದ ಕ್ಯಾಟಗರಿಗೆ ಸೇರ್ಕೊಬಿಟ್ಟಿದ್ದಾರೆ. ಸೊ ಕಾಮಿಡಿ ಅಂತೂ ಝೀರೋ. ಸೊ ಕಾಮಿಡಿ ಮಾಡ್ತಾರೆ ಅಂತ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ, ಬಟ್ ಒಂದು ಕೂಡ ಕಾಮಿಡಿ ಅವ್ರು ಮಾಡ್ತಾನೆ ಇಲ್ಲ ಬಿಗ್ ಬಾಸ್ ಮನೆ ಒಳಗಡೆ. ಸೊ ಹಾಗಾಗಿ ಮಾನಸ್ ಅವರು ಕೂಡ ಚೈತ್ರ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ. ಚೈತ್ರ ಅವರು ಬಿಟ್ಕೊಡೋಕ್ಕೆ ರೆಡಿನೇ ಇಲ್ಲ. ಸೊ ನಾನು ತಪ್ಪು ಮಾಡಿದ್ದೀನಿ ಅಂದರೆ ನೀವು ತಿಂದಿದ್ದು ನಿಮ್ಮದು ತಪ್ಪೆ, ನನ್ನ ಮೇಲೆ ಹೇಳಬೇಡಿ, ಎಲ್ಲರೂ ಕೂಡ ಇವಾಗ ಟೀಮ್ ಆಗಿ ನನ್ನ ಮೇಲೆ ಹೇಳ್ಬೇಡಿ ಅಂತ ವಾದ ಮಾಡ್ತಾರೆ. ಸೊ ಫೈನಲಿ ಇಲ್ಲಿ ತ್ರಿವಿಕ್ರಮ್ ಅವ್ರಿಗೂ ಮಸಿ ಇರುತ್ತೆ, ಮತ್ತು ಜಗದೀಶ್ ಅವ್ರಿಗೂ ಮಸಿ ಇರುತ್ತೆ. ಹಾಗೆಯೇ ಧನಂಜಯ್ ಅವ್ರಿಗೂ ಕೂಡ ಮಸಿಯನ್ನು ಹಾಕ್ತಾರೆ. ಕ್ಯಾಪ್ಟನ್ ಎಲ್ಲರಿಗೂ ಕೂಡ ಮಸಿಯನ್ನು ಹಾಕ್ತಾ ಇರ್ತಾರೆ. ಸೊ ಎಲ್ಲರೂ ಕೂಡ ರೀಸನ್ ಹೇಳ್ತಾರೆ. ಕ್ಯಾಪ್ಟನ್ ಬಂದು ಅವ್ರು ಯಾರ ಹೆಸರು ಹೇಳ್ತಾರೆ ಅವ್ರಿಗೆ ಬಂದು ಮಸಿನ ಹಾಕ್ತಾರೆ. ಸೊ ಕಾದು ನೋಡೋಣ ಈ ಬೆಂಕಿ ಎಲ್ಲಿವರೆಗೂ ಹತ್ತು ಉರಿಯುತ್ತೆ ಅಂತ ಅಥವಾ ಆರೋಗುತ್ತಾ ಅಂತ. ಸೊ ಇದಿಷ್ಟು ಈ ವಿಡಿಯೋ ಇಷ್ಟ ಲೈಕ್ ಕಮೆಂಟ್ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.